ನಾವು ಕರ್ಬಲಾದ ಚರಿತ್ರೆಯನ್ನು ಓದುವಾಗ ಕಂಡಿದ್ದೇವೆ. ಇಮಾಮ್ ಝೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹು, ಹಜರತ್ ಹುಸೈನ್ ರಲಿಯಲ್ಲಾಹು ಅನ್ಹು ಅವರ ಮಗ, ಅವರ ದಾನದ ಶೈಲಿ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟವಾಗಿ ದಾಖಲಾಗಿದೆ. ಅವರು ಜೀವಂತವಿದ್ದಾಗ ನೂರಾರು ಬಡ ಕುಟುಂಬಗಳಿಗೆ ಪ್ರತಿದಿನ ರಾತ್ರಿಯೂ ಕೂಡ ಅವರು ರಾತ್ರಿ ಸಮಯದಲ್ಲಿ ಬಡವರ ಮನೆಯ ಪಕ್ಕ ಮನೆಯ ಬಾಗಿಲಿಗೆ ಹೋಗಿ ದಾನ ಧರ್ಮಗಳನ್ನು ತಲುಪಿಸ್ತಾ ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪೌತ್ರ ಹುಸೈನ್ ರಲಿಯಲ್ಲಾಹು ಅನ್ಹು ಅವರ ಮಗ ಹಜರತ್ ಝೈನುಲ್ ಆಬಿದೀನ್ ರಲಿಯಲ್ಲಾಹು ಅನ್ಹು ಪ್ರತಿದಿನ ರಾತ್ರಿಯೂ ಕೂಡ ಅವರು ಬಡವರ ಮನೆ ಹುಡುಕಿಕೊಂಡು ಹೋಗುತ್ತಾರೆ. ಅತ್ಯಂತ ಕಡು ಬಡವರಾದ ಮನುಷ್ಯರ ಬಾಗಿಲಿಗೆ ಹೋಗಿ ಅನ್ನಾಹಾರಗಳ ಧಾನ್ಯಗಳಿರುವ ಕಟ್ಟನ್ನು ಪ್ರತಿ ಬಡವರ ಮನೆಯ ಬಾಗಿಲಲ್ಲಿ ಇಟ್ಟುಕೊಂಡು ಬರುತ್ತಿದ್ದರು. ಯಾರಿಗೂ ಕೂಡ ಗೊತ್ತಾಗಿಲ್ಲ, ಯಾರಿಗೂ ಕೂಡ ತಿಳಿದಿಲ್ಲ, ಇದು ಯಾರಿಡುತ್ತಾರೆಂದು ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ಮರಣ ಹೊಂದಿದ ದಿನ ಅವತ್ತು ರಾತ್ರಿ ಬಡವರ ಮನೆಗೆ ಅನ್ನ ತಲುಪಿಲ್ಲ, ಅಕ್ಕಿ ತಲುಪಿಲ್ಲ, ರೇಷನ್ ತಲುಪಿಲ್ಲ. ಅವತ್ತು ಆ ಊರಿಗೆ ತಿಳಿಯಿತು, ಈ ತನಕ ಬಡವರಾದ ಹಲವಾರು ಕುಟುಂಬಗಳ ಮನೆಗಳಿಗೆ ರಾತ್ರಿ ಗೊತ್ತಾಗದೆ ರಾತ್ರಿಯ ನೀರವತೆಯಲ್ಲಿ ಎಲ್ಲರೂ ಕೂಡ ಮಲಗಿರುವಾಗ ಹೊತ್ತುಕೊಂಡು ಬಂದ ಅನ್ನಾಹಾರಗಳನ್ನು ತಲುಪಿಸುತ್ತಿದ್ದ ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ರವರ ಪೌತ್ರ ಹುಸೈನ್ ರಲಿಯಲ್ಲಾಹು ಅನ್ಹುರವರ ಮಗ ಹಜರತ್ ಝೈನುಲ್ ಆಬಿದೀನ್ ಆಗಿದ್ದರು ಅಂತ ಹೇಳಿ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಅವರ ಜನಾಸವನ್ನು ಸ್ನಾನ ಮಾಡಿಸುವಾಗ ಅವರ ಬೆನ್ನಿನಲ್ಲಿ ಹೊತ್ತುಕೊಂಡು ಹೋದ ಗಂಟು ಮೂಟೆಗಳು, ಅದರ ನಿಶಾನೆಗಳು, ಕುರುಹುಗಳು ಕಾಣುತ್ತಿತ್ತು. ಆಗ ತಿಳಿಯಿತು, ಇವರು ರಾತ್ರಿಗಳಲ್ಲಿ ಹಲವಾರು ಕಟ್ಟುಗಳನ್ನು ಸ್ವತಃ ಏಕಾಂಗಿಯಾಗಿ ಹೊತ್ತುಕೊಂಡೊಯ್ದು ಬಡವರ ಮನೆಗೆ ತಲುಪಿಸುತ್ತಿದ್ದರು. ಪಡೆದವರಿಗೂ ಗೊತ್ತಿಲ್ಲ ಯಾರು ಕೊಟ್ಟರು ಎಂಬುದು. ಇಸ್ಲಾಂ ಕಲಿಸುವುದಾಗಿದೆ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ತಿಳಿಯದಿರಲಿ.